ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಒಂದು ವ್ಲಾಗನ್ನು ಮಾಡೋಣ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟನ್ನು ವಿಡಿಯೋನ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತೀನಿ. ಸೊ ಅದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ. ಹಾಗೆ ಇಲ್ಲಿ ಹಾಲನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ನಾನು ಮದರ್ಸ್ ಹಾರ್ಲಿಕ್ಸನ್ನು ಕುಡಿತಾ ಇದ್ದೀನಿ. ಕಾಫಿ ಟೀ ಎಲ್ಲ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾವುದನ್ನು ಕುಡಿಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹಾರ್ಲಿಕ್ಸನ್ನು ಮಾಡಿಕೊಂಡು ಕುಡಿತಾ ಇದ್ದೀನಿ. ಪಾಪುಗೆ ಕೂಡ ಎದ್ದ ತಕ್ಷಣ ಹಾಲನ್ನ ಹಾಕ್ಕೊಡ್ತೀವಿ ಸ್ವಲ್ಪ ಫೀಡಿಂಗ್ ಬಾಟಲ್ನಲ್ಲಿ. ಅವನು ಹಾಲು ಕುಡಿದ್ಮೇಲೆ ಅವನು 9 ನಮ್ಮ ಜೊತೆನೇ ಏನು ತಿಂಡಿ ಮಾಡಿರ್ತೀವಿ ಅದನ್ನು ಫಸ್ಟ್ ತಿಂತಾನೆ. ಅದಾದಮೇಲೆ ಅವನಿಗೆ ಅಂತ ಹೇಳಿ ತರಕಾರಿಗಳನ್ನೆಲ್ಲ ಬೇಯಿಸಿಟ್ಟಿರ್ತೀನಿ. ಸೊ ಅದನ್ನು ಆಮೇಲೆ ತಿಂತಾನೆ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸೊ ಹಾಗಾಗಿ ಅಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದರು. ಅದಕ್ಕೆ ನಾನೇ ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ದೆ. ಸೊ ನಾನು ಆದಷ್ಟು ರೆಸ್ಟ್ ಮಾಡಬೇಕಾಗಿರೋದ್ರಿಂದ ತುಂಬ ಏನು ಕೆಲಸಗಳನ್ನ ಮಾಡೋದಕ್ಕೆ ಹೋಗಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ಕೊಳ್ತೀನಿ. ಹೆಲ್ಪ್ ಮಾಡೋದಕ್ಕಿಂತ ಪಾಪುನ ನೋಡಿಕೊಂಡ್ರೇ ಅಮ್ಮಂಗೆ ಅದೇ ದೊಡ್ಡ ಹೆಲ್ಪ್ ಅಂತ ಹೇಳ್ಬೋದು. ಅವನ್ನ ನೋಡ್ಕೊ ಸ್ವಲ್ಪ ನೀನು ಅಲ್ಲಿಗೆ ಮಲಗಿರೋ ಹತ್ರನೇ ಆಟಾಡಿಸು ಅಂತ ಹೇಳ್ತಾರೆ. ಬಟ್ ಅವ್ನು ನನ್ನ ಹತ್ರ ಬಿಟ್ಟು ಆಚೆ ಹೋಗೋದೇ ಇಲ್ಲ. ಇವಾಗಂತೂ ಸ್ವಲ್ಪ ಹಠ ಮಾಡ್ತಿದ್ದಾನೆ. ಅಜ್ಜಿ ತಾತ ಹತ್ರನೂ ಕೂಡ ಜಾಸ್ತಿ ಆಟ ಆಡಲ್ಲ. ನಾನು ಕೂಡ ಎದುರಿಗೆ ಇರಬೇಕು. ಸೊ ಹಾಲನ್ನ ಕಾಯಿಸ್ಕೊಂಡು ಕುಡಿದೆ. ಸೊ ಇದು ಒಂಥರ ತಿಂಡಿ ತಿನ್ನೋವರೆಗೆ ಸ್ವಲ್ಪ ಹೊಟ್ಟೆ ಹಸಿವನ್ನು ಕಡಿಮೆ ಮಾಡುತ್ತೆ ಅಷ್ಟೇ. ಅದಕ್ಕೋಸ್ಕರ ಕುಡಿತೀನಿ. ಇಲ್ಲಾಂದರೆ ನನಗೆ ಹಾಲು ಕೂಡ ಇಷ್ಟನೇ ಇಲ್ಲ. ತಿಂಡಿ 9 ರೆಡಿಯಾಗಿರುತ್ತೆ. ಬಟ್ ಆದ್ರೂ ಅಷ್ಟರಲ್ಲಿ ಹೊಟ್ಟೆ ಹಸಿಯುತ್ತೆ ಅಂತ ಹೇಳಿ ಹಾಲನ್ನ ಕುಡಿತೀನಿ. ಇವತ್ತಿನ ತಿಂಡಿಗೆ ಚಿತ್ರಾನ್ನ ಮಾಡಿದರು. ಚಿತ್ರಾನ್ನ ಅಂತೂ ಟೇಸ್ಟ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನಾನು ಚಿತ್ರಾನ್ನ ಈ ರೀತಿ ಕ್ಯಾರೆಟ್ ತುರಿ, ಕಡಲೆ ಬೀಜ ಎಲ್ಲದು, ಕೊತ್ತಂಬರಿ ಸೊಪ್ಪು ಈ ರೀತಿ ಎಲ್ಲ ಹಾಕಿ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಚಿತ್ರಾನ್ನ, ಆ ರೀತಿ ಮಿಕ್ಸ್ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾವೇ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು ಆ ಥರ ನನಗೆ ಇಷ್ಟ ಆಗೋದಿಲ್ಲ. ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದರು ಇವತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ನನ್ನ ತಂಗಿ ಇದ್ದಿದ್ದರಿಂದ ಬಜ್ಜಿನ ಕೂಡ ಮಾಡಿದರು. ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಇದೆ, ನಿಮಗೆ ಗೊತ್ತು. ಇವಾಗಂತೂ ನಮ್ಮ ಊರುಗಳಲ್ಲೇ ಚಿಕ್ಕಮಗಳೂರು, ಮಲೆನಾಡು ಎಲ್ಲ ನೋಡ್ಬೋದು. ಅಷ್ಟು ಯಾವಾಗಲೂ ಮಳೆ ಸುರಿತಾ ಇದೆ. ಸೊ ಚಳಿ ವೆದರ್ ಇದ್ದಿದ್ದರಿಂದ ಬೆಳಗ್ಗೆನೇ ಬಜ್ಜಿನ ಹಾಕಿದರು. ಇದು ಮೆಣಸಿನ್ಕಾಯಿ ಬಜ್ಜಿ. ಇದಕ್ಕೆ ಸ್ವಲ್ಪ ಓಂಕಾಳನ್ನು ಸೇರಿಸ್ಕೊಳ್ತಿದ್ದಾರೆ. ಟೇಸ್ಟ್ ಚೆನ್ನಾಗಿರುತ್ತೆ. ಯಾರಾದರೂ ಬಜ್ಜಿ ಮಾಡೋರಿದ್ದರೆ ಟ್ರೈ ಮಾಡಿ. ಓಂಕಾಳನ್ನು ಸೇರಿಸೋದು ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಬಿಸಿ ಬಿಸಿ ಬಜ್ಜಿ ಕೂಡ ರೆಡಿ ಆಗ್ತಾಯಿತ್ತು. ಹೋಗಿ ನಾನು ಫೇಸ್ ವಾಶ್ ಮಾಡಿಕೊಂಡು ಪಾಪುಗೆ ತಿಂಡಿನೆಲ್ಲ ತಿನ್ನಿಸ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳಿ ಬಂದೆ. ಬೆಳಗ್ಗಿನ ಪೂಜೆ ಅಪ್ಪನೇ ಮಾಡ್ತಾರೆ ಮನೆಯಲ್ಲಿ. ಒಂದು 9 8 8:30 ಮುಗಿದ್ಬಿಟ್ಟಿರುತ್ತೆ. 9 ಜಾಸ್ತಿ ಹಿಡಿಯೋದಿಲ್ಲ ನಮ್ಮ ಮನೇಲಿ ಪೂಜೆ. ಅವರೇ ಡೈಲಿ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ತಾರೆ. ಬೆಳಗ್ಗೆನೇ ಅಷ್ಟೊತ್ತಿಗೆ ಅಂತೂ ನಾನಂತೂ ಸ್ನಾನ ಮಾಡೋದಕ್ಕಾಗಲ್ಲ. ನನಗಿಷ್ಟ ಕೂಡ ಆಗೋದೇ ಇಲ್ಲ. ಸೊ ಇವತ್ತು ತಿಂಡಿ ಎಲ್ಲ ತಿಂದ್ವಿ. ಬಟ್ ಆಮೇಲೆ ಯಾರೋ ಒಬ್ಬರು ಬಂದಿದ್ದರು, ಒಂದು ಸ್ವಲ್ಪ ಪರಿಚಯಸ್ಥರು. ಸೊ ತಿಂಡಿ ಎಲ್ಲ ಖಾಲಿ ಆಗಿತ್ತು. ಯಾಕಂದರೆ ಗೊಜ್ಜು ಜಾಸ್ತಿ ಯಾರೂ ಮತ್ತೆ ನಾವು ತಿನ್ನೋದಿಲ್ಲ. ಒಂದು ಸಲ ತಿಂಡಿ ತಿಂದಮೇಲೆ ಮಧ್ಯಾಹ್ನಕ್ಕೆ ಆಗಲಿ ಸಾಯಂಕಾಲಕ್ಕೆ ಆಗಲಿ ನಾಳೆ ಆಗಲಿ ಅದನ್ನು ತಿನ್ನೋದಿಲ್ಲ. ನಮ್ಮ ಮನೇಲಿ ಫುಲ್ ವೇಸ್ಟ್ ಅದು. ಸೊ ಹಾಗಾಗಿ ಎಷ್ಟು ಬೇಕೋ ಒಂದು ಸಲಕ್ಕೆ ಅಷ್ಟನ್ನು ಮಾತ್ರ ಮಾಡಿ ಅಂತ ಹೇಳಿ ಮಾಡಿಸಿದ್ವಿ ಇವತ್ತು. ನೋಡಿದ್ರೆ ಇವತ್ತೇ ತಿಂಡಿ ಫುಲ್ ಖಾಲಿಯಾಗಿತ್ತು. ಸೊ ಅವರಿಗೆ ತಿಂಡಿ ತಿಂದಿರಲಿಲ್ಲ. ಅವರು ಹಾಗೆ ಬಂದಿದ್ದರು ನಮ್ಮನ್ನು ಮಾತಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ಅರ್ಜೆಂಟಿಗೆ ಅಂತ ಹೇಳಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ವಿ. ಇದನ್ನು ನಾನೇ ಮಾಡಿದೆ. ಸೊ ಪಾಪು ಇದ್ದಿದ್ದರಿಂದ ಅವನ್ನ ಆಟ ಆಡಿಸ್ತಿದ್ರು ಅವರು. ಇದು ಮಾಡೋದು ತುಂಬ ಈಸಿ. ಅವಲಕ್ಕಿನ ಒಂದು 2 ನಿಮಿಷ ನೀರಲ್ಲಿ ನೆನೆಸ್ಬೇಕು. ಕರೆಕ್ಟಾಗಿ ಒಂದು 2 ನಿಮಿಷ ಸಾಕು. ನೆನೆಸ್ಬಿಟ್ಟು ನೀರನ್ನೆಲ್ಲ ಬಸಿದು ಬಾಯಿ ಮುಚ್ಚಿ ಒಂದು 1/4 ಗಂಟೆ ಹಾಗೆ ಸೈಡಲ್ಲಿ ಇಡಬೇಕು.
ಸೊ ಆವಾಗ ಅದೇ ಮಾಯ್ಶ್ಚರ್ ಕಂಟೆಂಟ್ ಏನಿದೆ ನೀರಿರುತ್ತಲ್ಲ ಅದರಲ್ಲೇ ಅವಲಕ್ಕಿ ಸ್ವಲ್ಪ ಮೆತ್ತಗಾಗುತ್ತೆ. ಅದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು, ಒಂದು 1/4 ಗಂಟೆ ಸೈಡಲ್ಲಿ ಎತ್ತಿಡಿ. ಇಲ್ಲಿ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕನಾಗೆ ನೀವು ಹಾಕ್ಕೊಳ್ಬೋದು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು. ಈ ಒಂದು ಅವಲಕ್ಕಿ ಉಪ್ಪಿಟ್ಟಿಗೆ ಈರುಳ್ಳಿ ತುಂಬ ಕ್ರಂಚಿಯಾಗಿದ್ದರೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಸಾಫ್ಟಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಈರುಳ್ಳಿ ಬೇಗ ಬೇಯಲಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿದೆ. ಸೊ ಬೇಗ ಆಗುವಂಥ ತಿಂಡಿ ಅಂತ ಹೇಳಿ ಮಾಡಿದೆ, ಬಟ್ ಈರುಳ್ಳಿ ಯಾಕೋ ಬೇಗ ಬೇಯಲಿಲ್ಲ. ಸೊ ಇವಾಗ ನೋಡಿ ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ದೆ. ಈಗ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಇನ್ನೂ ಬೇಕಂತ ಅನಿಸಿದ್ರೆ ನೀವು ರುಚಿನ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೋದು. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದನ್ನು ತಿಂಡಿನೆಲ್ಲ ಬಂದಿರೋರಿಗೆ ಕೊಟ್ವಿ. ಸೊ ಇಲ್ಲಿ ನಾನು ಸ್ವಲ್ಪ ಹಣ್ಣನ್ನೆಲ್ಲ ತಿಂತೀನಿ ತಿಂಡಿ ಎಲ್ಲ ಆದಮೇಲೆ. ಸೊ ಇವತ್ತು ಕಿವಿ ಹಣ್ಣು, ದಾಳಿಂಬೆ ಹಣ್ಣು ಹಾಗೆ ಆ್ಯಪಲ್ನ ತಿಂತಾಯಿದ್ದೀನಿ. ಯಾವ ಫ್ರೂಟ್ ಇರುತ್ತೋ ಮನೆಯಲ್ಲಿ ಅದನ್ನು ತಿಂಡಿ ಆದಮೇಲೆ ಊಟಕ್ಕೂ ಮುಂಚೆ ತಿಂದ್ಕೊಳ್ತೀನಿ. ಇಲ್ಲಿ ನೋಡಿ ತೊಂಡೆಕಾಯಿನ ಸಿಕ್ಕಾಪಟ್ಟೆ ತಂದಿದ್ರು ಅವರು. ಸೊ ಹಾಗಾಗಿ ತೊಂಡೆಕಾಯಿ ಹಾಕಿ ಹುಳಿ ಸಾಂಬಾರನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಒಂದು 4 kg ಆಗುವಷ್ಟು ತೊಂಡೆಕಾಯಿನ ತಂದಿದ್ರು ಅವರು, ಮನೆಯಲ್ಲೇ ಬೆಳೆದಿದ್ರಂತೆ. ಸೊ ನಾನು ಪಪ್ಪು ಸಾರು ಮಾಡೋಣ ಅಂತ ಹೇಳಿ ಪಾಲಕ್ ಸೊಪ್ಪನ್ನು ಎತ್ತಿಟ್ಟಿದ್ದೆ, ಬಟ್ ಅದನ್ನು ಹುಳಿ ಸಾರಾಗಿ ಕನ್ವರ್ಟ್ ಮಾಡಿದೆ. ಸಾಂಬಾರೆಲ್ಲ ರೆಡಿ ಆಯಿತು. ಈಗ ನನಗೆ ಒಂದು ಎಲ್ಮೋನಿ ಅನ್ನೋಂಥದ್ದು ಇದೊಂದು ಸ್ಯಾಚೆಟನ್ನು ಕುಡಿಯೋದಕ್ಕೆ ಕೊಟ್ಟಿದ್ದಾರೆ. ಸೊ ಅದನ್ನು 1 ಗ್ಲಾಸ್ ನೀರಲ್ಲಿ ಹಾಕ್ಕೊಂಡು ಕುಡಿತೀನಿ. ಇದು ಡೈಲಿ ಯಾವಾಗಾದರೂ ಒಂದು ಸಲ ಕುಡಿತೀನಿ ನಾನು. ಇದೇ ಟೈಮಿಂಗ್ಸ್ ಅಂತ ಏನಿಲ್ಲ. ಸೊ ಇದು ಟೇಸ್ಟ್ ಏನಿರೋದಿಲ್ಲ, ಶುಗರ್ಲೆಸ್ ಆಗಿರುತ್ತೆ, ಬಟ್ ತುಂಬ ಕುಡಿಯೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಏನಿರೋದಿಲ್ಲ, ಈಸಿಯಾಗಿ ಕುಡಿಬೋದು. ನಾನು ಶುಗರ್ನ ಆ್ಯಡ್ ಮಾಡ್ಕೊಂಡೇನು ಕುಡಿಯೋದಕ್ಕೆ ಹೋಗೋದಿಲ್ಲ. ನನ್ನ ಮಗ ಇದನ್ನು ಕುಡಿಯೋದನ್ನು ನೋಡಿದ್ರೆ ಜ್ಯೂಸ್ ಅಂತ ಹೇಳಿ ಹಿಂದೆನೇ ಬರ್ತಾನೆ, ಕೊಡು ಕೊಡು ಅಂತ ಹೇಳಿ. ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಹತ್ರ ಹೋಗಿ ಇದನ್ನೆಲ್ಲ ತಿರುಗಿಸ್ತಾ ಇದ್ದಾನೆ. ಒಂದು ಸ್ವಲ್ಪ ಹೊತ್ತು ವಾಕರ್ನಲ್ಲಿ ಹಾಕಿರ್ತೀವಿ, ಬೆಳಗ್ಗೆ ಒಂದು 15 ಮಿನಿಟ್ಸ್, ಸಂಜೆ ಒಂದು 15 ಮಿನಿಟ್ಸು ಏನಾದರೂ ತಿನ್ನೋದಕ್ಕೆ ಅಲ್ಲಿ ಕೊಟ್ಬಿಟ್ಟು. ಇಲ್ಲಿ ಡೋರ್ ಲಾಕ್ ಮಾಡೋದನ್ನು ಕಲ್ತ್ಕೊಂಡಿದ್ದಾನೆ. ಈ ರೀತಿ ಚಿಲ್ಕ ಹಾಕೋದಕ್ಕೆ ದಿನ ಒಂದೊಂದು ಹೊಸ ಥರದ್ದನ್ನು ಕಲಿತಾ ಇದ್ದಾನೆ. ಏನು ವಿಡಿಯೋ ಮಾಡಿದ್ರೆ ಹೆಂಗಾಗುತ್ತೆ ನಿಂಗೆ? ಯಾರದಲ್ಲಿ ಇರೋದು? ರಿಬನ್ ತಲೆಗೆ ಹಾಕು. ಎಲ್ಲಿಗೆ ಹಾಕೋದು ನೋಡು, ಹಾಕು ನನಗೆ. ಆ ಥರನಾ ಹಾಕ್ದಾ? ಹ್ಞೂ ಸರಿಯಾಗಿ ಹಾಕ್ಲಿಲ್ಲ, ತಕ್ಕೋ. ಬರೀ ಅಜ್ಜಿ ಅಜ್ಜಿ ಅಂದರೆ ನಾನು ಅಜ್ಜಿನ ಅಮ್ಮ. ಅಷ್ಟೊಂದು ಮುಂದಕ್ಕೆ ಹೋದ್ರೆ ನೀನು ಕಾಣೋದೇ ಇಲ್ಲ, ಕಾಣಿಸೋದೇ ಇಲ್ಲ.
ಏನು ಹೇಳೀಗ ಏನು ಹೇಳೀಗ ಓಹೋ ಹೋ 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 ಚಪ್ಪಾಳೆ ಹೊಡಿತಿದೀಯಾ ನಾನು ಕಾಣಿಸೋದ್ಕ ಇಲ್ಲ ನೀನು ಕಾಣಿಸ್ತಿರೋದ್ಕ ನಾನು ಕಾಣಿಸೋದ್ಕ ಇಲ್ಲ ನೀನು ಕಾಣಿಸೋದ್ಕ ಚಪ್ಪಾಳೆ ನಂಗೆ ಮುತ್ತು ಕೊಡು ಕೊಡು ಹೋಗು ಬೇಡ ಬಾಯ್ ನಂಗೆ ಬೇಡ ನೀನು ನನಗೆ ಹ್ಞೂ 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 ಇವತ್ತು ನಮ್ಮ ಪಾಪು ಮೇಯ್ನ್ ಡೋರ್ನ ಹೊಸ್ಲನ್ನ ದಾಟಿದ್ದ. ಸೊ ಹಾಗಾಗಿ ಅವನಿಗೆ ಪೂಜೆ ಮಾಡ್ತಾ ಇದ್ವಿ. ನಮ್ಮ ಕಡೆನಲ್ಲೆಲ್ಲ ಈ ರೀತಿಯಾಗಿ ಹೊಸ್ಲ ಮೇಲೆ ಕೂರಿಸಿ ಪೂಜೆನ ಮಾಡ್ತೀವಿ. ಸೊ ಅವನಂತೂ ತುಂಬಾ ಖುಷಿಯಾಗಿದ್ದ. ಈ ರೀತಿ ಹಾರ ಎಲ್ಲ ಹಾಕಿ ಹೂವೆಲ್ಲ ಎಸ್ತು ಅವನ ಮೇಲೆ ಪೂಜೆ ಮಾಡ್ತಾ ಇದ್ದಿದ್ದಕ್ಕೆ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಫುಲ್ ಖುಷಿಯಾಗಿದ್ದ. ನನ್ನ ಇವತ್ತಿನ ದಿನ ಈ ರೀತಿಯಾಗಿತ್ತು. ಫುಲ್ಲು ಮಗನ ಜೊತೆನೇ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾವ ರೀತಿಯಾದಂಥ ಒಂದು ವೀಡಿಯೋಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಕಡೆಯಲ್ಲಿ ಈ ರೀತಿ ಹೊಸಲು ದಾಟಿದಾಗ ಯಾವ ಥರ ಪೂಜೆನ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. Thanks for watching.